ಸಿದ್ದರಾಮಯ್ಯನವರು ಅಂದ್ರೆ ಯಾಕೆ ಇಷ್ಟೊಂದು ಪ್ರೀತಿ ನಿಮ್ಗೆ ಅಂತ? ಸಿದ್ದರಾಮಯ್ಯನವರು ಕಂಡ್ರೆ ಯಾಕೆ ಪ್ರೀತಿ ಇದ್ರೆ ಸಿದ್ದರಾಮಯ್ಯನವರು ಬಡವರ ಪರವಾಗಿ ಇರ್ತಾರೆ ಅಂತಕ್ಕಂಥ ಐಂದ ವರ್ಗ ಸಿದ್ದರಾಮಯ್ಯ ಅವರ ಪರವಾಗಿ ಯಾವಾಗಲೂ ಇರುತ್ತೆ, ಸದಾಕಾಲ ಇರುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಒಂದು ಏನಂದ್ರೆ ಅವರ ಒಂದು ರಾಜಕೀಯ ಜೀವನದಲ್ಲಿ ಯಾವತ್ತೂ ಕಪ್ಪು ಚುಕ್ಕೆ ಇಲ್ಲ. ಪಾದಯಾತ್ರೆ ಅವ್ರಿಗೆ ಫಲ ಕೊಡುತ್ತೆ ಅಂತ, ಯಾಕಂದ್ರೆ ಬಳ್ಳಾರಿ ಪಾದಯಾತ್ರೆಗೆ ಇದನ್ನ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಅವರು ಪಾದಯಾತ್ರೆಯಲ್ಲಿ ಜಗಳ ಕಾಯ್ಕೊಂಡಿದ್ದಾರೆ, ಮಂಡ್ಯದಲ್ಲಿ ಅವರವರೇ ಹೊಡೆದಾಡಿದ್ದಾರೆ. ಈ ಪಾದಯಾತ್ರೆ ಏನಪ್ಪಾ ಅಂತ ಹೇಳಿದ್ರೆ ಇವರು ಪಾಪ ವಿಮೋಚನೆಗೆ ಅವ್ರು ಮಾಡ್ತಕ್ಕಂಥ ಪಾದಯಾತ್ರೆ ಇದೆ ಅಷ್ಟೇ. ಪಾದಯಾತ್ರೆ ಮೈಸೂರು ತಲುಪಿಸೋದ್ರೊಳಗಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋ ಭವಿಷ್ಯವನ್ನ ಯಡಿಯೂರಪ್ಪ ನುಡಿತಾರೆ. ಸಿದ್ದರಾಮಯ್ಯ ರಾಜೀನಾಮೆನೂ ಕೊಡೋದಿಲ್ಲ. ಅವ್ರು ಏನೇ ಹೇಳ್ಕೊಂಡ್ರು ಕೂಡ ಅದೆಲ್ಲ ಸುಳ್ಳು, ಗೊತ್ತಾಯ್ತಾ? ಅದರಿಂದ ರಾಜೀನಾಮೆ ಕೊಡುವಂಥದ್ದು ಏನಿದೆ, ಏನ್ ಮಾಡಿದಾರೆ ಅವರು? ಸಿದ್ದರಾಮಯ್ಯ ನಂತರ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ವಿಚಾರ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಆಗ್ತಾರೆ ಅನ್ನೋ ಒಂದು ಮಾತು. ಅದರಿಂದ ನಾಳೆ ಯಾವತ್ತಾದ್ರೂ ಒಂದ್ ದಿವಸ ಸತೀಶ್ ಜಾರಕಿಹೊಳಿ ಎಷ್ಟು ಪ್ರಭಾವಿ ವ್ಯಕ್ತಿ ಇದ್ದಾನೆ ಅನ್ನೋದಕ್ಕೆ ನಾನು ಹೇಳಿದ್ದು. ಅವರು ಒಂದ್ ದಿವಸ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವರಿಗೂ ಕೂಡ ಅರ್ಹತೆ ಇದೆ ಅಂತ ಹೇಳಿದೆ ಅಷ್ಟೇ. ಇವ್ರಿಗೆ 136 ಜನ ನೀವು ಸರ್ಕಾರ ಮಾಡಿ ಅಂತ ಕಳ್ಸವ್ರೆ. ಇವ್ರು ಯಾರೋ 4 ಜನ ಬಂದ್ಬಿಟ್ಟು ನಿಮ್ ಸರ್ಕಾರ ಹೋಗ್ಲಿ ಅಂತ ಹೇಳಿದ್ರೆ ಹೋಗಕ್ಕಾಗ್ತದ? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವತ್ತೂ ಕೂಡ ಪ್ರಜೆಗಳೇ ಅಧಿಪತಿಗಳು. ಅವ್ರು ಏನ್ ನಿರ್ಣಯ ಕೊಡ್ತಾರೆ ನಿರ್ಣಯನ ನಾವೆಲ್ಲ ಪಾಲಿಸ್ಬೇಕು. ಪಾದಯಾತ್ರೆಯಿಂದ ಕಾಂಗ್ರೆಸ್ ಸರ್ಕಾರ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಭಯ ಶುರುವಾಗಿದೆ ಅಂತಾರೆ. ಯಾರು ಅವರೆಲ್ಲ ಸಿದ್ದರಾಮಯ್ಯನವರ ಪಾಪ್ಯುಲಾರಿಟಿಯಿಂದ ಅವ್ರಿಗೆ ಭಯ ಇದೆ ಅಷ್ಟೇ. ಮುಂದುವರೆದ ಸಮಾಜದ ನಾಯಕರುಗಳು ಸಿದ್ದರಾಮಯ್ಯನ ಇಳಿಸಲಿಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರ ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗ್ತಿದೆ. ಸತ್ಯಕ್ಕೆ ದೂರವಾದಂತಹದ್ದು ಮುಂದುವರೆದ ಸಮಾಜ, ಹಿಂದುಳಿದ ಸಮಾಜ ಅಂತಕ್ಕಂಥದ್ದೆಲ್ಲ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ 136 ಜನ ಶಾಸಕರು ಕೂಡ ಸಿದ್ದರಾಮಯ್ಯನವರ ಮುಂದುವರಿಕೆಗೆ, ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಇದ್ದಾರೆ. ನಾಳೆ ಈ ಒಂದು ಕಾರ್ಯಕ್ರಮದ ನಂತರ ರಾಜ್ಯಕ್ಕೆ ಏನು ಸಂದೇಶ ರವಾನೆ ಆಗಬಹುದು? ಏನು ಸಂದೇಶ ಇಲ್ಲ. ಅಪಪ್ರಚಾರಕ್ಕೆ ನೀವು ಯಾರು ಕಿವಿ ಕೊಡಬಾರ್ದು, ಸುಳ್ಳು ಹೇಳೋರ ಮಾತು ಕೇಳಬಾರ್ದು, ಭ್ರಷ್ಟರ ಮಾತು ಕೇಳಬಾರ್ದು ಅಂತಕ್ಕಂಥ ಸಂದೇಶವನ್ನು ಕೊಡ್ಲಿಕ್ಕೆ ಸಮಾವೇಶ ಮಾಡೋದು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈತ್ರಿ ಪಕ್ಷಗಳು ನಡೆಸಿರ್ತಕ್ಕಂಥ ಪಾದಯಾತ್ರೆಗೆ ಸೆಡ್ಡು ಹೊಡೆಯಲು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಮತ್ತೊಂದು ಸಿದ್ದರಾಮೋತ್ಸವ ನಡೆಸಲಿಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರು ಈಗ ವೇದಿಕೆಯನ್ನ ಮತ್ತು ಸಿದ್ಧತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ರಾಜಣ್ಣ ಸರ್ ನಮ್ಮ ಒಟ್ಟಿಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಸಿದ್ದರಾಮಯ್ಯನವರು ಅಂದ್ರೆ ಯಾಕೆ ಇಷ್ಟೊಂದು ಪ್ರೀತಿ ನಿಮ್ಗೆ ಅಂತ? ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಯಾಕೆ ಪ್ರೀತಿ ಇದ್ರೆ ಸಿದ್ದರಾಮಯ್ಯನವರು ಬಡವರ ಪರವಾಗಿ ಇರ್ತಾರೆ ಅಂತಕ್ಕಂಥದ್ದು. ಅಹಿಂದ ವರ್ಗದ ಜೊತೆ ಅಂತ ಅಲ್ಲ, ಬೇರೆ ಮುಂದುವರೆದ ಜಾತಿಯಲ್ಲಿರೂ ಬಡವರಿದ್ದಾರೆ. ಹಾಗಾಗಿ ಒಟ್ಟಾರೆ ಆಗಿ ರಾಜ್ಯದ ಬಡವರ ಹಿತವನ್ನು ಕಾಪಾಡ್ತಕ್ಕಂಥದ್ದು, ಬಡವರ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಕಾಣಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ನಾನು ತಿಳಿಸಿದ ಈ ವರ್ಗಗಳ ಎಲ್ರಿಗೂ ಕೂಡ ಅಚ್ಚುಮೆಚ್ಚು ನನ್ನನ್ನು ಒಳಗೊಂಡಂತೆ. ಈಗಾಗಲೇ ವೇದಿಕೆ ಪರಿಶೀಲನೆ ಮಾಡ್ತಾ ಇದ್ರಿ. ನಾಳೆ ಎಷ್ಟು ಲಕ್ಷ ಜನ ಸೇರ್ತಕ್ಕಂಥ ನಿರೀಕ್ಷೆ ನಿಮಗಿದೆ ಸರ್? ಕನಿಷ್ಠ ಒಂದು 2 ಲಕ್ಷ ಜನ ಬರ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದೆ. ಎಷ್ಟು ಆಸನಗಳ ವ್ಯವಸ್ಥೆ ಆಗಿದೆ? VIP-ಗಳಿಗೆ ಯಾವ ರೀತಿ? VIP-ಗಳು ಇದೆಲ್ಲ ಸೇರಿ ಸುಮಾರು ನಾವು 1 ಲಕ್ಷವರೆಗೆ ಚೇರ್ಸ್ ಎಲ್ಲ ಇದ್ದಾವೆ. ಬಟ್ ಹೊರಗಡೆ ಫ್ಲೋಟಿಂಗ್ ಎಲ್ಲ ಇರ್ತದೆ. ಹೊರಗಡೆ ಯಾಕೆಂದರೆ ವಾತಾವರಣನೂ ಕೂಡ ನಮಗೆ, ಪ್ರಕೃತಿನೂ ಕೂಡ ನಮಗೆ ಒಲ್ದಿದೆ. ಇವಾಗ ಏನು ಆ ರೀತಿಯ ಮಳೆ ಆಗಲಿ, ಚಳಿ ಆಗಲಿ, ಹೆಚ್ಚು ಬಿಸಿಲಾಗಲಿ ಇಲ್ಲ. ಮತ್ತು ಮೈಸೂರು ಅಂದರೆ ಒಂದು ಸುಂದರವಾದಂತಹ ಪ್ರಕೃತಿಯ ಕೊಡುಗೆಯನ್ನು ಹೊಂದಿರತಕ್ಕಂಥ ನಗರ. ಇದು ಎಲ್ಲ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಹೆಚ್ಚು ಅಚ್ಚುಮೆಚ್ಚಿನ ಜಾಗ ಇರೋದರಿಂದ ಹೆಚ್ಚು ಜನ ಸೇರಲಿಕ್ಕೆ ಅವಕಾಶವಿದೆ. ಅವರೆಲ್ಲರಿಗೂ ಕೂಡ ಅನುಕೂಲತೆಗಳನ್ನು ಕೂಡ ಕಲ್ಪಿಸಿದೆ. ಈಗಾಗಲೇ ಸಿದ್ದರಾಮಯ್ಯವರು ಸಾಕಷ್ಟು ಬಾರಿ ಹೇಳಿದರೆ, ನಾನೊಬ್ಬ ಹಿಂದುಳಿದ ವರ್ಗದ ಸಮುದಾಯದಿಂದ ಮುಖ್ಯಮಂತ್ರಿ ಆಗಿದ್ದೀನಿ, 1 ಅಲ್ಲ 2 ಬಾರಿ. ಸೊ ನಮ್ಮ ರಾಜಕೀಯ ವಿರೋಧಿಗಳಿಗೆ ನನ್ನ ಪೊಲಿಟಿಕಲ್ ಸಕ್ಸಸ್ಸನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆ ಕಾರಣಕ್ಕೆ ನಾನು ಇಳಿಸ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ ಅಂತೆ. ಐಂದ ವರ್ಗ ಸಿದ್ದರಾಮಯ್ಯ ಅವರ ಪರವಾಗಿ ಯಾವಾಗಲೂ ಇರುತ್ತಾ? ಸದಾಕಾಲ ಇರುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಒಂದು ಏನಂದರೆ ಅವರ ಒಂದು ರಾಜಕೀಯ ಜೀವನದಲ್ಲಿ ಯಾವತ್ತೂ ಕಪ್ಪು ಚುಕ್ಕೆ ಇಲ್ಲ. ಈ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾಗ, ಕಪ್ಪು ಚುಕ್ಕೆ ಹೊಂದಿರತಕ್ಕಂಥವ್ರೆಲ್ರಿಗೂ ಅಸೂಯೆ ಇದ್ದೇ ಇರ್ತದೆ. ಆ ಅಸೂಯೆಯಿಂದ ಕಪ್ಪು ಚುಕ್ಕೆ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಹಗರಣ ಇರೋದು, ಮತ್ತೊಂದಿರ್ಬೋದು, ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿದ್ದಾಗ ಈ ಕಪ್ಪು ಚುಕ್ಕೆ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಧಿಕಾರಕ್ಕೆ ಬರಲಿಕ್ಕೆ ಜನ ಬಿಡೋದಿಲ್ಲ. ಆದ್ದರಿಂದ ಇವ್ರಿಗೂ ಕೂಡ ಒಂದು ಅಪಕೀರ್ತಿಯನ್ನು ತರ್ತಕ್ಕಂಥದ್ದಕ್ಕೆ ಈ ರೀತಿಯ ಹುನ್ನಾರಗಳು. ಯಾರು ಸೈಟ್ ಯಾರಪ್ಪ ಕೊಟ್ಟಿರೋದು? ಎಲ್ಲ ಅವರೇ. ರಾಜೀವ್ ಇದ್ದಾಗನೇ ಕೊಟ್ಟಿರೋದು. ರಾಜೀವ್ ಯಾರು? BJP ಚೇರ್ಮನ್ ಇದ್ದವನು. ಮತ್ತು ಆ ಸಮಿತಿನಲ್ಲಿ ಎಲ್ಲ ಅವರೇ. BJP ಇದ್ದಾರೆ, JDS ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಮತ್ತು 10 ವರ್ಷ 15 ವರ್ಷದ ಹಿಂದಿನ
ವಿಷಯವನ್ನು ಕೆದಕಿ ಇವರು ಸುಮ್ಮನೆ ವಿನಾಕಾರಣವಾಗಿ ನೋ ಇಶ್ಯೂ ಅದನ್ನು ಇಶ್ಯೂ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಒಂದು ಪಾದಯಾತ್ರೆ ಅವ್ರಿಗೆ ಫಲ ಕೊಡುತ್ತೆ ಅಂತ ಸರ್, ಯಾಕಂದರೆ ಬಳ್ಳಾರಿ ಪಾದಯಾತ್ರೆಗೆ ಇದನ್ನು ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಅವರು ಪಾದಯಾತ್ರೆಯಲ್ಲಿ ಜಗಳ ಕಾಯ್ಕೊಂಡಿದ್ದಾರೆ, ಮಂಡ್ಯದಲ್ಲಿ ಅವರವರೇ ಹೊಡೆದಾಡಿದ್ದಾರೆ. ಈ ಪಾದಯಾತ್ರೆ ಏನಪ್ಪ ಅಂತ ಹೇಳಿದ್ರೆ ಇವರು ಪಾಪ ವಿಮೋಚನೆಗೆ ಅವ್ರು ಮಾಡ್ತಕ್ಕಂಥ ಪಾದಯಾತ್ರೆ ಇದೆ ಅಷ್ಟೇ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತಾರೆ. ಈ ನಮ್ಮ ಪಾದಯಾತ್ರೆ ಮೈಸೂರು ತಲುಪಿಸೋದ್ರೊಳಗಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋ ಭವಿಷ್ಯವನ್ನು ಯಡಿಯೂರಪ್ಪ ನುಡಿತಾರೆ. ಸಿದ್ದರಾಮಯ್ಯನವರು ರಾಜೀನಾಮೆನೂ ಕೊಡೋದಿಲ್ಲ. ಅವರು ಏನೇ ಹೇಳ್ಕೊಂಡ್ರು ಕೂಡ ಅದೆಲ್ಲ ಸುಳ್ಳು, ಗೊತ್ತಾಯ್ತಾ? ಅದರಿಂದ ರಾಜೀನಾಮೆ ಕೊಡೋವಂಥದ್ದು ಏನಿದೆ, ಏನು ಮಾಡಿದ್ದಾರೆ ಅವರು ಏನಾದ್ರು ಈಗ ನಾವು ದೇಸಾಯಿ ಅವರು ಜಸ್ಟಿಸ್ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಮಾಡಿದ್ದೀವಿ. ಆಯೋಗ ರಚನೆ ರಿಪೋರ್ಟ್ ಬರಲಿ ಅಲ್ಲಿಂದ, ಅದರಲ್ಲೇನೋ ತಪ್ಪಿತಸ್ಥರು ಅಂತ ವರದಿ ಬಂದರೆ ಅವರೇ ರಾಜೀನಾಮೆ ಕೊಡ್ತಾರೆ. ವರದಿನಲ್ಲಿ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಏನು ಸಚಿವರು ಮತ್ತು ನಿಗಮದ ಅಧ್ಯಕ್ಷರು ಅವ್ರ ಹೆಸರೇ ಇಲ್ಲ. ಇವರು ಅವರ ಸರ್ಕಾರದಲ್ಲಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅಧಿಕಾರಿಗಳು ಮತ್ತು ತನಿಖಾ ವರದಿ ಬರುತ್ತೆ, CBI ಎಂಕ್ವೈರಿ ಕೊಡಲಿ ಅಂತ. ನೀವೇನು ಪ್ರಸ್ತಾಪ ಮಾಡ್ತಿದ್ದೀರಿ ಅದು ಮಹರ್ಷಿ ವಾಲ್ಮೀಕಿ ನಿಗಮದ ಬಗ್ಗೆ ಹೇಳ್ತಾ ಇದ್ದೀರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಎಷ್ಟು ಎನ್ಕ್ವೈರಿಗಳಿದ್ದಾವೆ? ಒಂದು SIT ಇದೆ, ED ಇದೆ, CBI ಇದೆ, ಮೂರಲ್ಲೂ ಇದ್ದಾವೆ. ಈಗ SITನಲ್ಲಿ ಏನು ಚಾರ್ಜ್ ಶೀಟ್ ಹಾಕ್ತಾ ಇದ್ದಾರೆ, ಅವ್ರ ಮೇಲೆ ಆರೋಪ ಬರ್ತದೆ, ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ. ಸುಳ್ಳು ಏನು ಹಾಕೋಕ್ಕಾಗಲ್ಲ. ಈಗ ಆಯ್ತಲ್ಲ, ಇವ್ರು ಹಾಕಿಲ್ಲಲ್ಲ, ಈಗ CBIನೂ ಅವ್ರ ಕೈಲಲ್ಲೇ ಇದೆಯಲ್ಲ, EDನೂ ಅವ್ರ ಕೈಲೇ ಇದೆಯಲ್ಲ, ಆಯಿತು ಹಾಕಲಿ, ಅವ್ರ ಚಾರ್ಜ್ ಶೀಟಲ್ಲಿ ಗೊತ್ತಾಗ್ತದೆ. ಯಾಕೆ ಆಗ್ತದೆ ನೋಡೋಣ. ಯಾವಾಗಲೂ ಕೂಡ ಬಾಯಲ್ಲಿ ಹೇಳ್ಬಹುದು 1000, ಆದರೆ ಬರವಣಿಗೆನಲ್ಲಿ ಬರೆದು ಒಂದು ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸ್ಬೇಕಾದ್ರೆ ಅದಕ್ಕೆ ಬೇಕಿರ್ತಕ್ಕಂಥ ಪುರಾವೆಗಳೇ ಇರಬೇಕು. ಪುರಾವೆ ಇಲ್ಲದೆ ಯಾರಾದರೂ ಹಾಕಿದ್ರೆ ನಾಳೆ ಕೋರ್ಟ್ ಮುಂದೆ ಅವರು ಅಪಹಾಸ್ಯಕ್ಕೀಡಾಗ್ತಾರೆ. ಅದರಿಂದ ಯಾರೆಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು ತನಿಖಾಧಿಕಾರಿಗಳಿರ್ತಾರೆ ಅವರು ನಿಯಮ ಬಿಟ್ಟು ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಟೇಟ್ಮೆಂಟ್ ಮಾಡ್ತೀರಾ, ಸಿದ್ದರಾಮಯ್ಯ ನಂತರ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ವಿಚಾರಕ್ಕೆ ಬಂದರೆ ಸತೀಶ್ ಜಾರಕಿಹೊಳಿ ಅವರು ಆಗ್ತಾರೆ ಅನ್ನೋ ಒಂದು ಮಾತನ್ನು. ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಅವ್ರವ್ರಿಗೆ ವ್ಯತ್ಯಾಸ ಇದೆ ಅಂತ ಹೇಳಿ ಪ್ರಶ್ನೆ ಬಂತು. ಯಾರಿಗೆ? ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ವ್ಯತ್ಯಾಸ ಬಂದಿದೆ ಅಂತೇಳಿ ಅವನು ಯಾಕೆ ಕೇಳಿದ್ರು ಅವರು. ಆ ವ್ಯತ್ಯಾಸ ಬರಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅವರಿಬ್ಬರು ಒಂದೇ ಕುಟುಂಬದ ಸದಸ್ಯರು, ಅಣ್ಣ ತಮ್ಮಂದರು ಇದ್ದಂಗೆ ಇರ್ತಾರೆ. ಅದರಿಂದ ನಾಳೆ ಯಾವತ್ತಾದರೂ ಒಂದು ದಿವಸ ಸತೀಶ್ ಜಾರಕಿಹೊಳಿ ಎಷ್ಟು ಪ್ರಭಾವಿ ವ್ಯಕ್ತಿ ಇದ್ದಾನೆ ಅನ್ನೋದಕ್ಕೆ ನಾನು ಹೇಳಿದ್ದು. ಅವರು ಒಂದು ದಿವಸ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವರಿಗೂ ಕೂಡ ಅರ್ಹತೆ ಇದೆ ಅಂತ ಹೇಳಿದೆ ಅಷ್ಟೇ. ಈ ಅವಧಿನಲ್ಲಿ ನೋಡ್ರಿ, ಈ 5 ವರ್ಷ ಅವರೇ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯನವರೇ ಇರ್ತಾರೆ ಅಂತಕ್ಕಂಥದ್ದು ಹೈಕಮಾಂಡ್ ಅಂತಿಮ ನಿರ್ಣಯಕ್ಕೆ ಒಳಪಟ್ಟಂತೆ. ನಾಳೆಯಿಂದ ಇಲ್ಲೊಂದು ಒಂದು ಇತಿಹಾಸ ನಿರ್ಮಾಣ ಆಗುತ್ತೆ. ಇವ್ರಿಗೆ 136 ಜನ ನೀವು ಸರ್ಕಾರ ಮಾಡಿ ಅಂತ ಕಳಿಸೋರು. ಇವ್ರು ಯಾರೋ 4 ಜನ ಬಂದ್ಬಿಟ್ಟು ನಿಮ್ಮ ಸರ್ಕಾರ ಹೋಗ್ಲಿ ಅಂತ ಹೇಳಿದ್ರೆ ಹೋಗೋಕ್ಕಾಗ್ತದ? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವತ್ತೂ ಕೂಡ ಪ್ರಜೆಗಳೇ ಅಧಿಪತಿಗಳು. ಅವ್ರು ಏನು ನಿರ್ಣಯ ಕೊಡ್ತಾರೆ ನಿರ್ಣಯನ ನಾವೆಲ್ಲ ಪಾಲಿಸ್ಬೇಕು. ಪಾದಯಾತ್ರೆಯಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರಿಗೆ ಭಯ ಶುರುವಾಗಿದೆ ಅಂತಾರೆ. ಯಾರು? ಅವರೆಲ್ಲ ಸಿದ್ದರಾಮಯ್ಯನವರ ಪಾಪ್ಯುಲಾರಿಟಿಯಿಂದ ಅವ್ರಿಗೆ ಭಯ ಇದೆ ಅಷ್ಟೇ. ಸರ್, ನೆನ್ನೆ ಒಂದು ಸೀರಿಯಸ್ ವಿಚಾರವನ್ನು ಎತ್ತಿದ್ರು ಎನ್ ಮಹೇಶ್ ಅವರು ಪಾದಯಾತ್ರೆಯಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರೆಲ್ಲ ಮೀಸಲಾತಿಯಿಂದ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡುವಂಥ ಧೈರ್ಯ ಗಡಿಸಿಲ್ಲ. ಯಾಕಂದರೆ ಸಿದ್ದರಾಮಯ್ಯವ್ರು ಕಂಡುಬಿಟ್ರೆ ಅವ್ರು ಕೈ ಕಟ್ಕೊಂಡು ಕುಳ್ಕೊಳ್ತಾರೆ. ದಲಿತರಿಗೆ ಮೀಸಲಿಟ್ಟಿದಂಥ ಹಣವನ್ನು ಗ್ಯಾರಂಟಿಗೆ ಬಳಸಿದ್ರು. ಕಾಂಗ್ರೆಸ್ನ ದಲಿತ ನಾಯಕರುಗಳು ಸಚಿವರುಗಳು ಧ್ವನಿ ಅಡಗೋಗಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಸುಳ್ಳು ಹೇಳ್ತಾರೆ. ಈಗ ಬಸವರಾಜ ಬೊಮ್ಮಾಯಿ ಇದ್ರಪ್ಪ, ಬಸವರಾಜ ಬೊಮ್ಮಾಯಿ ಈ ರೈತರಿಗೆ SC ST ರೈತರುಗಳಿಗೆ ಬಡ್ಡಿ ಸಹಾಯಧನ ಕೊಡ್ತೀವಿ ಸರ್ಕಾರದಿಂದ, ಅದೆಲ್ಲ ಆ ಖಾತೆಯಿಂದನೇ ಅವರು ಕೊಟ್ಟಿರೋದು ಅಲ್ಲಿಂದನೇ, ಇವ್ರು ಕೊಟ್ಟಿರೋದು ಅಲ್ಲಿಂದಾನೆ, ಗೊತ್ತಾಯ್ತಾ? ಅದರಿಂದ ಯಾವೊಂದು ಕಾಯ್ದೆನಲ್ಲೇ ಅವಕಾಶ ಇದೆ. ವೈಯಕ್ತಿಕವಾಗಿ SC ಮತ್ತು ST ಸಮುದಾಯಗಳಿಗೆ ಈ ಹಣವನ್ನು ವಿನಿಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಇವರು ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಆ ನಿಯಮ ಬಿಟ್ಟು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದುವರೆದ ಸಮಾಜದ ನಾಯಕರುಗಳು ಸಿದ್ದರಾಮಯ್ಯನ ಇಳಿಸಲಿಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರ ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗ್ತಿದೆ. ಎಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಮುಂದುವರೆದ ಸಮಾಜ, ಹಿಂದುಳಿದ ಸಮಾಜ ಅಂತಕ್ಕಂಥದ್ದೆಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ 136 ಜನ ಶಾಸಕರು ಕೂಡ ಸಿದ್ದರಾಮಯ್ಯನವರ ಮುಂದುವರಿಕೆಗೆ, ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಇದ್ದಾರೆ. ನಾಳೆ ಈ ಒಂದು ಕಾರ್ಯಕ್ರಮದ ನಂತರ ರಾಜ್ಯಕ್ಕೆ ಏನು ಸಂದೇಶ ರವಾನೆ ಆಗಬಹುದು? ಏನು ಸಂದೇಶ ಇಲ್ಲ. ಅಪಪ್ರಚಾರಕ್ಕೆ ನೀವು ಯಾರು ಕಿವಿ ಕೊಡಬಾರ್ದು, ಸುಳ್ಳು ಹೇಳೋರ ಮಾತು ಕೇಳಬಾರ್ದು, ಭ್ರಷ್ಟರ ಮಾತು ಕೇಳಬಾರ್ದು ಅಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಸಮಾವೇಶ ಮಾಡೋದು.
5 ವರ್ಷ ಇರಬೇಕು ಅಂತಾನೆ ಜನ ಆಯ್ಕೆ ಮಾಡಿರೋದು. ಅಂತಿಮವಾಗಿ ಹೈಕಮಾಂಡ್ನವರು ನಿರ್ಧಾರ ಮಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಎಲ್ಲ ಪಕ್ಷದಲ್ಲೂ, ರಾಷ್ಟ್ರೀಯ ಪಕ್ಷದಲ್ಲಿ ಇರುತ್ತೆ. ಶಿವಕುಮಾರ್ಗೆ ಒಂದು ಅವಕಾಶ ಬೇಕು ಅಂತೇಳಿ ಒಕ್ಕಲಿಗ ಸಮುದಾಯದವರು ಒತ್ತಾಯ ಮಾಡ್ತಿದ್ದಾರೆ. ಒಕ್ಕಲಿಗರ ಸಮುದಾಯ ಆ ಸಮುದಾಯ ಅಂತಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಅವಕಾಶ ಕಲ್ಪಿಸ್ಬೋದು. ಶೇರಿಂಗ್ ವಿಚಾರ ಚರ್ಚೆ ಆಗಿದೆ ಸರ್ ಡೆಲ್ಲಿನಲ್ಲಿ. ಅದನ್ನು ಗೊತ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಚಿವ ರಾಜಣ್ಣರವರ ಮಾತು. ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗರದತ್ತ ರಾಜಣ್ಣ ಅವರ ಮಾತು ಏನಂದರೆ, ಈ ಒಂದು ವೇದಿಕೆಯಿಂದ ರಾಜ್ಯದ ಜನಕ್ಕೆ ಒಂದು ಕ್ಲಿಯರ್ ಕಟ್ ಸಂದೇಶ ಹೋಗುತ್ತೆ. ಮುಖ್ಯಮಂತ್ರಿಯ ವಿರುದ್ಧ ಯಾವುದೇ ಷಡ್ಯಂತ್ರ ನಡೆದರೂ ನಡೆಯೋದಿಲ್ಲ ಎನ್ನುವ ಸಂದೇಶವನ್ನು ನಾವು ಇಲ್ಲಿಂದ ಕರ್ನಾಟಕದ ಮೂಲೆ ಮೂಲೆಗೆ ರವಾನೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.